ಇಲ್ಲ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಅದು ಕೂಡ ಡಿಕ್ಲೇರ್ ಆಗುತ್ತೆ. ಮಂಡ್ಯದಲ್ಲಿ ನೋಡಿ, ಗಿಲ್ಲಿ ಮತ್ತು ಕಾವ್ಯ ಇಬ್ಬರ ಟ್ಯಾಟೂವನ್ನು ಒಬ್ಬ ವ್ಯಕ್ತಿ ಹಾಕಿಸ್ಕೊಂಡಿರೋದು. ಈ ರೀತಿಯಾಗಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡೂ ಭುಜಗಳ ಮೇಲೆ ಒಂದು ಕಡೆ ಕಾವ್ಯ ಮತ್ತೊಂದು ಕಡೆ ಗಿಲ್ಲಿಯ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ತಮ್ಮ ತಮ್ಮ ನೆಚ್ಚಿನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ. ಸೊ ಈ ರೀತಿಯಾದಂಥ ಕ್ರೇಜ್ ಹುಟ್ಟು ಹಾಕಿರುವಂಥದ್ದು ಬಿಗ್ ಬಾಸ್ ಸೀಸನ್ 12. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋಕೆ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ಸಾವಿತ್ರಿಮಾ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನಾವು ದಾವಣಗೆರೆಯಿಂದ ಗಾಂಧಿನಗರ, ಸಾವಿತ್ರಮ್ಮ ನಾಗೇಶ್ ಅಂತ ಹೇಳಿ. ಓಕೆ ಮ್ಯಾಮ್, ಹೇಳಿ, ಏನ್ ಅನಿಸ್ತಾ ಇದೆ ನಿಮಗೆ? ನಮ್ಗೆ ಗಿಲ್ಲಿನೇ ಗೆಲ್ಬೇಕು ಸರ್, ಯಾಕಂದ್ರೆ ಅವರು ಬಹಳ ಚಿಕ್ಕ ವಯಸ್ಸಿಂದ ಬಹಳ ಕಷ್ಟಪಟ್ಟು ಅವರು ಅದ್ರಲ್ಲಿ ರೈತರ ಮಗ ಬೇರೆ, ನಾವು ಪೌರ ಕಾರ್ಮಿಕರು. ಓಕೆ. ನಮ್ಮ ಕಾರ್ಮಿಕರು ಒಬ್ರು ಅಲ್ಲಿ ಬಂದಿದ್ರು, ಅಧ್ಯಕ್ಷರು ತಮ್ಮ ಕರಿಬಸಪ್ಪ ಅಂತ ಹೇಳಿ. ಓಕೆ. ಅವ್ರು ಗೆಲ್ಲಕ್ ಆಗ್ಲಿಲ್ಲ, ಅವ್ರು ಇದ್ರಾದ್ರೆ ಇವ್ರಾದ್ರೆ ಗೆಲ್ಬೇಕನ್ನೋದೇ ನಮ್ಮ ಆಸೆ. ಓಕೆ ಓಕೆ. ಗಿಲ್ಲಿ ಯಾಕೆ ಇಷ್ಟ ನಿಮ್ಗೆ? ನೋಡ್ತಾ ಇದ್ದೀರಾ ಪ್ರತಿದಿನ? ಬಹಳ ಇಷ್ಟ. ಮಾತಲ್ಲಿ ಒಂದು ದೊಡ್ಡವ್ರಿಗೆ ಹೇಗ್ ಮಾತಾಡ್ಬೇಕು, ಅಲ್ಲಿ ಏನ್ ಆಗ್ತೈತೆ ಅನ್ನೋದು ಒಂದು ಸ್ವಲ್ಪ ಮೆಂಟಲಿಟಿ ಐತೆ ಅವ್ರಿಗೆ. ಆಮೇಲೆ ಸ್ವಲ್ಪ ಮಾತಿನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಎಲ್ಲಿ ನೋಡಿದ್ರು 6 ಜನ ಇದ್ದಾರೆ ಈಗ ಫೈನಲಿಗೆ ಬಂದವರು. ಎಲ್ಲಿ ನೋಡಿದ್ರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಗಿಲ್ಲಿ ಅಂತ ಹೇಳ್ತಾ ಇದ್ದೀರಾ, ಯಾಕೆ? ಗಿಲ್ಲಿಯರಿಗೆ ಗೆಲ್ಬೇಕನ್ನೋದೇ ಆಸೆ ಸರ್. ಅಂದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ಬಡವ ಬೇರೆ, ನಮ್ ಬಡವರು ಗೆದ್ದೆ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ನಮ್ಮಂತ ಬಡವರಿಗೆ ಅವ್ರು ಹೆಲ್ಪ್ ಮಾಡ್ಬೋದು ಅನ್ನೋದು, ಹೆಲ್ಪ್ ಮಾಡ್ತಾರ ಬಿಡ್ತಾರ ಅದು ಮುಂದಿನ ಇದು. ಆದ್ರೆ ಅವ್ರು ಗೆಲ್ಬೇಕನ್ನೋದೇ. ಓಕೆ, ಓಟ್ ಎಲ್ಲ ಮಾಡಿದ್ರಿ ಈಗ ಹಂಗಾದ್ರೆ? ಓಕೆ, ಥ್ಯಾಂಕ್ ಯು ಸಾವಿತ್ರಿ ಅವರು, ನೀವು ಸರಿ ಜೊತೆ ಮಾತನಾಡಿದಕ್ಕೆ. ಮಡವಳ್ಳಿ ಮದ್ದೂರಲ್ಲೂ ಹವಾ ಮಾಡ್ತೀವಿ ಬಡವೂರಿ. ನರಸೀಪುರದಿಂದ ಹರೀಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ. ಏನ್ ಹೇಳ್ತೀರಾ ಸರ್ ಈ ಬಾರಿಯ ಬಿಗ್ ಬಾಸ್ ಕ್ರೇಜ್ಗೆ? ಸರ್, ಕ್ರೇಜ್ ಏನಿಲ್ಲ, ಗಿಲ್ಲಿ ಅವರೇ ಗೆಲ್ಬಹುದು. ಓಕೆ, ಡಿಕ್ಲೇರ್ ಅಂತ ಹೇಳ್ತೀರಾ? ಡಿಕ್ಲೇರ್ ಆದ್ರೆ ಎಲ್ರು ಬಡವ್ರ ಮನೆ ಮಗ ಅಂತ ಹೇಳ್ತಾ ಇದಾರೆ. ಓಕೆ. ಬಟ್ ಬಡವ್ರ ಮನೆ ಮಗ ಅಂತ ಹೇಳಿ ಅವ್ರನ್ನ ಕೆಳಗ ಹಾಕೋದೇನ್ ಬೇಡ ಯಾರುನು. ಸೊ ಅದಕ್ಕಿಂತ ಬಡವರು ಇದಾರೆ ಅಲ್ವಾ. ಸೊ ಅದಕ್ಕೆ ಅವನ ಅರ್ಹ ಇದ್ದಾನೆ. ಅವನ್ ಅದಕ್ಕೆ ಅರ್ಹ ಇದ್ದಾನೆ, ಅದಕ್ಕೆ ವಿನ್ ಆಗ್ತಾ ಇದ್ದಾನೆ ಬರ್ತು. ಅವ್ನ್ ಬಡವ ಇದ್ದಾನೆ ಅಂತ ಹೇಳಿ ಅವನ್ನ ಇದು ಮಾಡಿ ಗೆಲ್ಲೋದ್ರ ಜೊತೆಗೆ ಅವ್ನ್ ತುಳಿಯೋದ್ ಬೇಡ ಅಂತ. ಸೊ ಪ್ರತಿಭಾವಂತರು ಬೆಳಿಬೇಕು ಅನ್ನೋದು ತಾವ್ ಹೇಳ್ತಾ ಇದ್ದಾರ? ಹೌದು ಸರ್, ಯಾರೇ ಆದ್ರೂ ಪ್ರತಿಭಾವಂತರು ಬೆಳಿಲಿ, ಒಳ್ಳೆತನ ಬೆಳಿಲಿ. ಸರ್, ಕೆಲವೊಂದಿಷ್ಟು ಆಕ್ರೋಶ ಕೂಡ ಇದೆ. ಅಂದ್ರೆ ಈ ಗಿಲ್ಲಿ ಏನಾದ್ರೂ ಗೆದ್ದಿಲ್ಲ ಅಂದ್ರೆ ನಾವು ಕಲ್ಲು ಹೊಡೆದ್ ಬಿಡ್ತೀವಿ, ನೆಕ್ಸ್ಟ್ ಬಿಗ್ ಬಾಸ್ ಬರೋದಕ್ಕೆ ಬಿಡೋದಿಲ್ಲ ಅಂತ ಈಗ ಅವ್ರವ್ರ ಪರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ಸರ್, ಒಬ್ರು ಇಬ್ರು ಇದ್ದೇ ಇರ್ತಾರ ಆ ರೀತಿ ಮಾತಾಡೋರು. ಓಕೆ. ಅದು ನೈಟ್ 11 ಗಂಟೆ 5 ನಿಮಿಷ ಆದ್ಮೇಲೆ ಅವ್ರು ಇರೋದೇ ಇಲ್ಲ. ಓಕೆ. ಆದ್ರೆ ಗೇಮ್ ಆಗಿ ನೋಡ್ಬೇಕು ಅಂತ ಹೇಳ್ತಿದ್ದೀರಾ? ಗೇಮ್ ಆಗಿದೆ ಸರ್. ಅವರು ಜಗಳ ಮಾಡಿದ್ದಾರೆ, ಬೇರೆಯವರು ಮಾಡಿದ್ದಾರೆ. ಬಟ್ ಅವ್ನು ಡಿಸರ್ವ್ ಇದಾನ ಅದಕ್ಕೆ ತಕ್ಕನಾಗಿ. ಏನು ಸೌಕರ್ಯ ಇರ್ಬೋದು ಬೇರೆ ರೀತಿಲಿ. ಓಕೆ. ಬಟ್ ಬೇರೆಯವ್ರನ್ನ ತೋರಿಸಿಲ್ದೇನೋ ಇರ್ಬೋದೇನೋ ಅದರಲ್ಲಿ. ಫೈನ್. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ, ನೀವು ಸರಿ ಜೊತೆ ಮಾತನಾಡಿದ್ದಕ್ಕೆ. ಹೆಸರುಘಟ್ಟದಿಂದ ಗೋಪಾಲ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ. ನಮಸ್ತೆ ಸರ್. ಸರ್, ಏನ್ ಹೇಳ್ತೀರಾ, ಹೇಗಿದೆ ನಿಮ್ಮ ಇರು ಕಡೆ ಎಲ್ಲ ಕ್ರೇಜ್ ಹೇಗಿದೆ ಬಿಗ್ ಬಾಸ್ದು? ಸರ್, ಇದು ಬಿಗ್ ಬಾಸ್ ಕ್ರೇಜ್ ಅಂದ್ರೆ ಏನ್ ಗೊತ್ತಾ ಸರ್, ಈ ಇದಕ್ಕೊಂಥರ ಅಡಿಕ್ಟ್ ಆದಂಗ ಆಗ್ಬಿಟ್ಟಿದ್ದಾರೆ ಜನ. ಓಕೆ. ನಾನು ಹೇಳೋದೇನು ತುಂಬಾ ಅತಿಯಾಗಿ ತಗೋಬೇಡಿ ಅಂತ ಹೇಳ್ತೀನಿ. ಅದೊಂದು ಕಾರ್ಯಕ್ರಮ. ಯಾರೋ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆಯವ್ರಿಗೆ ವೋಟ್ ಮಾಡಿ ಅವ್ರಿಗೆ ಅದನ್ನ ಟಾಸ್ಕ್ ಇದೆ, ಅವ್ರು ಗೆಲ್ತಾ ಇದ್ದಾರೆ. ಬಟ್ ಅತಿಯಾಗಿ ಓವರ್ ಆಗಿ ತಗೋಬಾರ್ದು ಅಭಿಮಾನನ ಅಂತ ನಾನು ಹೇಳ್ತೀನಿ. ಓಕೆ ಓಕೆ. ಅಂದ್ರೆ ಕೆಲವೊಂದಿಷ್ಟು ಕಡೆ ಅತಿರೇಕವಾಗಿ ಮಾಡ್ತಾ ಇದ್ದಾರೆ ಅಂತಾನ? ಅತಿರೇಕ ಸರ್, ಓವರ್ ಆಯ್ತಿದೆ. ನಾನು ಫೇಸ್ಬುಕ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ, ಅವರ ಅರ್ಹತೆಗಳು ಅವ್ರ ಯೋಗ್ಯತೆಗಳು ಗೊತ್ತಾಗುತ್ತೆ. ಅತಿಯಾದ್ರೆ ಅಮೃತ ವಿಷ ಅಂತಾರಲ್ಲ ಹಾಗೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು ಕೂಡ ವಾಲಂಟ್ರಿ ಆಗಿ ಮಾಡ್ತಾ ಇರೋದು ಜನ ಕೂಡ ಎಲ್ಲ ಕಡೆ.
ಒಂದು ಖಂಡಿತ ಸುಳ್ಳು, ಇದೊಂದು ಟ್ರೆಂಡ್ ಅಷ್ಟೇ. ಹ್ಮ್ ಹ್ಮ್ ನಾನು ಹೇಳ್ತೀನಿ ಕೇಳಿ, ಹ್ಮ್ ಬಿಗ್ ಬಾಸ್ ನ ತಿರ್ಗಿ ನೋಡಂಗ್ ಮಾಡಿದ್ದೇನೆ ಅಶ್ವಿನಿ ಗೌಡ ಮೇಡಮ್. ಫಸ್ಟ್ ಸ್ಟಾರ್ಟಿಂಗ್ ಡೇನೆ ಓಕೆ ಒಂದ್ ಹೇಳ್ತೀನಿ ನಾನು. ಹ್ಮ್ ಸೆಕೆಂಡ್ ರಕ್ಷಿತ್ ಅವ್ರ ಟಾಕಿಂಗ್ ಸ್ಟೈಲ್, ಓಕೆ ಆಮೇಲೆ ರಘು ಅವ್ರು ಬಂದ್ರು, ಧ್ರುವಂತ್ ಬಂದ್ರು, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಓಕೆ ಸುಮ್ನೆ ಒಬ್ಬನ್ನೇ ಹಿಡ್ಕೊಂಡು ಹೋಗೋದಲ್ಲ. ಯಾವ್ದೋ ಒಂದು ಅವ್ನ್ ಗಿಲ್ಲಿದ ಎಲ್ಲಾ ಶೋನಲ್ಲೂ ನಾವು ನೋಡ್ತೀವಿ. ಅವನು ಕಾಮಿಡಿಯನ್ ಇರ್ಬೋದು, ಹ್ಮ್ ಅವ್ನ್ ಬರೀ ಯಾವಾಗ್ಲೂ ಹುಡುಗಿರ ಟ್ರೆಂಡ್ ಅಲ್ಲೇ ಇರ್ತಾನೆ. ಹ್ಮ್ ಎಷ್ಟು ಶೋ ನೋಡಿದ್ರು ಅವ್ನು ಅದೇ ಲೈನ್ ಅಲ್ಲೇ ಇರ್ತಾನೆ. ನಮ್ಗೆ ಓಕೆ ನಾವು ಅಶ್ವಿನಿ ಗೌಡ ಗೆಲ್ಲಿ ಅಂತ ಕೇಳ್ಕೊತೀವಿ. ಓಕೆ ಎಲ್ರಿಗೂ ವೋಟ್ ಮಾಡಿ ದಯವಿಟ್ಟು ಎಸ್ ಅಶ್ವಿನಿ ಗೌಡ ಅವ್ರ ಗೆಲ್ಲಿ ಅಂತಾನೆ ನಾವು ಕೇಳ್ಕೊತೀವಿ. ಎಸ್ ಥ್ಯಾಂಕ್ ಯು ಗೋಪಾಲ್ ಅವರೇ, ನೀವು ಸರಿ ಜೊತೆ ಮಾತಾಡೋದಕ್ಕೆ. ಓಕೆ, ನಮ್ಮ ಹಾವೇರಿ ಪ್ರತಿನಿಧಿ ನಾಗರಾಜ್ ಮಾಜಿ ಸ್ಪರ್ಧಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಹನುಮಂತು ಲಮಾಣಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗಾಗಲೇ ಒಂದು ವಿನ್ನರ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈಗಾಗಲೇ ಫೈನಲಿಸ್ಟ್ಗಳ ಅನೌನ್ಸ್ಮೆಂಟ್ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಬಾಕಿ ಇರ್ತಕ್ಕಂಥದ್ದು. ಈ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ. ಬ್ರದರ್, ಇವತ್ತು ತಮ್ಮ ಅನೌನ್ಸ್ಮೆಂಟ್ ಇದೆ, ಎಷ್ಟು ನಿಮ್ಮ ತಮಗೂ ಕೂಡ ಎಷ್ಟು ಕ್ಯೂರಿಯಾಸಿಟಿ ಇದೆ? ನನಗೂ ಭಾಳ ಖುಷಿ ಆಯ್ತು ರೀ. ನಾನು ಲಾಸ್ಟ್ ಹೋದ ವರ್ಷ ಈ ದಿನ ಅಲ್ಲಿ ಬಿಗ್ ಬಾಸ್ ಮನೆಗಿದ್ವಿ. ಇವತ್ತು ಇನ್ನೂ ಮತ್ತು ಹೊಳ್ಳೆ 12ನೇ ಸೀಸನ್ ಮುಗಿಯಾಕತ್ತೈತಿ. ಭಾಳ ಖುಷಿ ಆಗಾಕತ್ತೈತಿ. ಮತ್ತು ನೋಡೋರಿಗೂ ಸ್ವಲ್ಪ ಬೇಜಾರಾಗತ್ತೆ, ಯಾಕಂದರೆ 3-4 ತಿಂಗಳ ಶೋ ನೋಡ್ಕೊತ ಬಂದಾರಲ್ಲ. ಈ ಏಕದಮ್ ಬಿಗ್ ಬಾಸ್ ಮುಗಿದ್ಗಸ್ಲೆ ಸ್ವಲ್ಪ ಅವರಿಗೂ ಸ್ವಲ್ಪ ತಲೆ ಸ್ವಿಚ್ ಅಪ್ ಆಕೈತಿ. ಭಾಳ ಖುಷಿಯಾಗತ್ತೈತಿ ರೀ. ಇವತ್ತು ಗ್ರ್ಯಾಂಡ್ ಫಿನಾಲೆ ಐತಿ ಬಿಗ್ ಬಾಸ್. ಖುಷಿ ಆಗತ್ತೈತಿ ರೀ. ಇವತ್ತು ನೋಡೋಣ ಯಾರು ಹೆಂಗೆ ಆಕೈತಿ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಈ ಬಾರಿ ಸುಮಾರು 37 ಕೋಟಿ ಕ್ವಿಂಟಲ್ ಹೆಚ್ಚು ವೋಟಿಂಗ್ ಆಗಿರ್ತಕ್ಕಂಥದ್ದು. ಹೀಗಾಗಿ ವೋಟಿಂಗ್ ಜಾಸ್ತಿ ಆಗಿರೋದ್ರಿಂದ ಭಾಳಷ್ಟು ಕ್ಯೂರಿಯಾಸಿಟಿ ಕೂಡ ಜನರು ಈ ಒಂದು ಬಿಗ್ ಬಾಸನ್ನು ನೋಡ್ತಾರೆ ಅನ್ನೋದು ಕೂಡ ಇದರ ಮೂಲಕವಾಗಿ ಗೊತ್ತಾಗ್ತದೆ. ವೋಟಿಂಗ್ ಹೆಚ್ಚಳದ ಬಗ್ಗೆ ತಾವೇನು ಹೇಳ್ತೀರಿ? ವೋಟಿಂಗ್ ಈಗ ಬರ್ತಾ ಬಿಗ್ ಬಾಸ್ ಜಾಸ್ತಿ ನೋಡಾಕತ್ತಾರ. ಹಂಗಾಗಿ ಈ ಸಲ ನಮ್ಮ ಗಿಲಿಯಣ್ಣ ಇರೋದ್ರಿಂದ ಬಿಗ್ ಬಾಸ್ ಜಾಸ್ತಿ ಇಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ವೋಟ್ ಹಾಕ್ಯಾರ. ಇಡೀ ಕರ್ನಾಟಕ ಜನತೆ ಅವರಿಗೆ ತುಂಬ ಧನ್ಯವಾದಗಳು. ಹಂಗೆ ಬಿಗ್ ಬಾಸ್ ಶೋ ಇನ್ನೂ ಜಾಸ್ತಿ ಮುಂದುವರ್ಷನೂ ನೋಡ್ರಿ, ಖುಷಿ ಪಡ್ರಿ ಅಂತೇಳಿ ಕೇಳ್ತೀನಿ ರೀ. ತಾವು ಕೂಡ ವಿನ್ನರ್ ಆಗಿರೋದ್ರಿಂದ ಒಂದು ಸಿಂಪಲ್ ಪ್ರಶ್ನೆ ಅಂತ ಹೇಳಿದ್ರೆ, ಈ ವಿನ್ನಿಂಗ್ ಅನೌನ್ಸ್ಮೆಂಟ್ ಅನ್ನೋದು ಕ್ಷಣ ಇದೆಯಲ್ಲ, ಎಲ್ಲರೂ ಕೂಡ ಒಂದು ಕುತೂಹಲ ಇರುತ್ತೆ ಮತ್ತು ಅಷ್ಟೇ ಭಯವಾಗಿರುತ್ತೆ. ತಾವು ಕಳೆದ ವರ್ಷ ಅದೇ ಸ್ಟೇಜಲ್ಲಿ ನಿಂತ್ಕೊಂಡಾಗ ತಮ್ಮ ಅನುಭವ ಏನಿತ್ತು? ಅದೇ ಹೇಳ್ತೀನಿ ನೋಡಿ, ಭಾಳ ಹೆದರಿಕೆ ಆಗುತ್ತೆ. ಯಾರು ಕೈ ಎತ್ತಾರೆ ಏನು. ಫಸ್ಟ್ ಟೈಮ್ ನಾವು ಅಲ್ಲಿ ಮಟ್ಟ ಹೋಗಿರೋದ ದೊಡ್ಡ ಮಾತು ರೀ. ಅಂತರಾಗ ಅಲ್ಲಿ ಸುದೀಪ್ ಸರ್ ಕೈ ಹಿಡ್ಕೊಂಡಾಗೆಲ್ಲ ಒಂಥರ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗತ್ತೆ. ಒಂಥರ ಖುಷಿನೂ ಆಗತ್ತೆ, ಒಂದು ಕಡೆ ಭಯನೂ ಆಗತ್ತೆ ರೀ. ಈ ಬಾರಿ ಫೈನಲಿಸ್ಟ್ಗಳು ಕೂಡ ಇರ್ತಕ್ಕಂಥದ್ದು, ಯಾರು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ? ಯಾರು ಗೆಲ್ತಾರೆ ಈಗ ಸೋಷಿಯಲ್ ಮೀಡ್ಯಾದಾಗ ಅಂಕರ್ ಫುಲ್ ಗಿಲ್ಲಿ ಅಣ್ಣದ ಹವಾ ಐತಿ. ನಾವು ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡಿವಿ. ಗಿಲ್ಲಿ ಅಣ್ಣನಿಗೆ ಗೆಲ್ತಾನೆ ರೀ. ಓಟ್ ಅವಂಗ ಬಿದ್ದವು. ನೀವೇನು ಎಕ್ಸ್ಟ್ರಾ ಪ್ರಶ್ನೆ ಕೇಳೋದು ಬೇಡ, ಮತ್ತು ಯಾರಿಗೆ ಬಿದ್ದವು ಅನ್ಕೊಂಡ್ರೆ ಅಂತ ಕೇಳಬೇಡ. ಗಿಲ್ಲಿ ಅಣ್ಣಗೆ ಬಿದ್ದವು ಓಟ, ಗಿಲ್ಲಿ ಅಣ್ಣನ ಗೆಲ್ತಾನೆ. ಅಲ್ಲಿ ಮತ್ತು ಅಲ್ಲಿ ಯಾವುದು ಸ್ಪೆಷಾಲಿಟಿ ಏನಂತ ಆ ಥರ ಏನು ಮಾಡಲ್ಲ. ಸ್ಪೆಷಾಲಿಟಿ ಏನು ಮಾಡಲ್ಲ. ಯಾರಿಗೆ ಓಟು ಬಿದ್ದಿರ್ತೈತಿ ಅವ್ರ ಪಕ್ಕ ಕಪ್ ಕೊಡ್ತಾರೆ. ಅಶ್ವಿನಿ ಗೌಡ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಅಶ್ವಿನಿ ಗೌಡ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಲೇಡಿ. ಹಾಗಾಗಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಗಿಲ್ಲಿ ಮತ್ತು ವರ್ಸಸ್ ಅಶ್ವಿನಿ ಗೌಡ ಅನ್ನೋದು. ಹೌದು ರೀ. ಈಗ ಅವ್ರವ್ರ ಅಭಿಮಾನ ಒಂದೊಂಥರ. ಈಗ ಗಿಲ್ಲಿ ಅಣ್ಣಗೆ ಒಂದಿಷ್ಟು ಮಂದಿ ಅಭಿಮಾನಿಗಳಿರ್ತಾರೆ, ಅಶ್ವಿನಿ ಅಕ್ಕಗೂ ಒಂದೊಂದು ಅವ್ರವ್ರ ಅಭಿಮಾನಿಗಳತ್ರ ಒಂದೊಂದು ಥರ ಈಗ ಮಾತಾಡ್ತಾರೆ. ಹಾಗಾಗಿ ಅಕ್ಕನೂ ಒಳ್ಳೆ ಆಡ್ಕೊಂಡು ಬಂದಾಳೆ ಅಶ್ವಿನಿ ಮೇಡಮು. ಒಳ್ಳೆಯದಾಗಲಿ. ಬಿಗ್ ಬಾಸ್ ಈಗ 6 ಮಂದಿ ಸ್ಪರ್ಧಿಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ. ಯಾರು ಸೋತೀವಂತೇಳಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಹೊರಗಡೆ ಬಂದ್ರೆ ನಿಮ್ಮದಾದಂಥ ಬೇರೆ ಬೇರೆ ಅಭಿಮಾನಿಗಳು ಖುಷಿ ಪಡ್ತಾರೆ. ಅವಕಾಶ ಸಿಗುತ್ತೆ. ಯಾರು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ ರೀ. ಅಲ್ಲಿ ಮಟ್ಟ ಹೋಗಿರೋದ ನಮ್ಮ ಒಂದು ಏನೋ ದೇವರ ಆಶೀರ್ವಾದದಿಂದ ಹೋಗಿರ್ತೀವಿ. ಮತ್ತು ಕರ್ನಾಟಕದ ಜನತೆ ಇಷ್ಟಪಟ್ಟಿರೋದ್ರಿಂದ ಅಲ್ಲಿ ಮಟ್ಟ ಹೋಗಿರ್ತೀವಿ.
ಯಾರು ಗೆದ್ದರು ಸೋತರು ಎಲ್ಲರೂ ಖುಷಿಯಿಂದ ಬರ್ರಿ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮಗೂ ದೇವರೊಂದು ಅವಕಾಶ ಕೊಟ್ಟೆ ಕೊಡ್ತಾನೆ. ನೀ ಜಾಸ್ತಿ ಪ್ರಶ್ನೆ ಕೇಳಕ್ಕೆ ಹೋಗಬೇಡ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಲಾಸ್ಟ್ ಒಂದು ಪ್ರಶ್ನೆ ಅಂದರೆ, ಈ ವಿನ್ನಿಂಗ್ ಅನೌನ್ಸ್ಮೆಂಟ್ ಕ್ಷಣದಲ್ಲಿ ಅದ್ರ ತೆರೆ ಹಿಂದೆ ಆಗಿರ್ತಕ್ಕಂಥ ಒಂದಿಷ್ಟು ಪ್ರೊಸೀಜರ್ಗಳು ಅಂದರೆ ವಿನ್ನಿಂಗ್ ಆಗ್ತಾರ ಅನೌನ್ಸ್ ಮಾಡ್ತಾರೆ ಅನ್ನೋಕ್ಕಿಂತ ಅದ್ರ ತೆರೆ ಹಿಂದೆ ಯಾವ ರೀತಿ ಸಿದ್ಧತೆಗಳಿರುತ್ತೆ ಅನ್ನೋದು ನಮ್ಗೆ ಅದು ಗೊತ್ತಿರಲ್ರಿ. ಯಾಕಂದ್ರೆ ನಾವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತೀವಲ್ಲ ಸ್ಟಾರ್ಟಿಂಗೆ, ಅದು ನಮಗೇನು ತಲೆಯಾಗ ಹೊಳಂಗಿಲ್ಲ. ಜನ ಕೂಡಿರೋದು ನೋಡಿ ಅಲ್ಲಿ ನಾವು ಅಲ್ಲಿ ಇಷ್ಟು 3 ತಿಂಗಳ ಜನ ಯಾರು ನೋಡೋಂಗಿಲ್ಲ. ಅವ ನಮ್ಮ ಹೊಳಬಳ ಮಕ ನೋಡಿ ನಮ್ಗೆ ತಲೆ ಇದಾಗಿರ್ತೈತಿ. ಮತ್ತು ಫಸ್ಟ್ ಟೈಮ್ ಜನ ನೋಡೋದಕ್ಕಿಂತ ಒಂದು ತಲೆ ಸ್ವಲ್ಪ ಏನೇನೋ ವಿಚಾರ ಮಾಡ್ತಿರ್ತೈತಿ. ಆ ಥರ ಏನು ಇರಲ್ಲ. ಬಟ್ ಈ ವರ್ಷದ ಆಟಗಳು ನೋಡಿದರೆ ಆಟದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಆಟ ಎಲ್ಲ ಚಲೋ ಅದಾವ. ಬಿಗ್ ಬಾಸ್ ಮನೆಯಾಗ ಹೋದ್ರಲ್ಲ, ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಆಟ ಆಡೋಕೆ ಹೋಗ್ಬೇಕು. ಭಾರಿ ಚಲೋ ಇರ್ತೈತೆ ರೀ. ಯಾಕಂದ್ರೆ ಆಟಗಳು ಅಷ್ಟು ಚೆನ್ನಾಗಿ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಟೀಮ್ನವರು. ಖುಷಿ ಆಕೈತೆ ರೀ ಆಟ ಆಡೋಕೆ ಮಾತ್ರ ಭಾರಿ ಖುಷಿ. ಇದಿಷ್ಟು ಮಾಜಿ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ್ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ಓಕೆ, ಚಾಮರಾಜನಗರದಿಂದ ಮಹದೇವಮ್ಮ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಹದೇವಮ್ಮ ಅವರೇ, ಏನು ಅನಿಸ್ತಾ ಇದೆ? ನೀವು ಯಾರಿಗೆ ವೋಟ್ ಮಾಡಿದ್ರಾ? ಯಾರು ಗೆಲ್ಲಬಹುದು ಅಂತ ಹೇಳ್ತೀರಾ? ಗಿಲ್ಲಿ ಸರ್. ಓಕೆ, ಯಾಕೆ ಗಿಲ್ಲಿ ಇಷ್ಟ ನಿಮಗೆ ವೈಯಕ್ತಿಕವಾಗಿ? ರೈತರ ಮಗನಲ್ಲ ಸರ್, ಓಕೆ, ಅದಕ್ಕೆ ಗಿಲ್ಲಿ ಇಷ್ಟ ಸರ್. ನಮ್ಗೆ ಗಿಲ್ಲಿನೇ ಗೆಲ್ಬೇಕು. ಔಟಿಂಗ್ ಎಲ್ಲ ಮಾಡಿದ್ರಾ ಈಗಾಗಲೇ? ಹಾಗಾದ್ರೆ ಮಾಡಿದೀವಿ ಸರ್. ಸೊ ವೆಯ್ಟ್ ಮಾಡ್ತಿದ್ರ ಟಿವಿಲಿ ಯಾವಾಗ ಬಿಗ್ ಬಾಸ್ ಬರುತ್ತೆ ಅಂತ? ಯಾವಾಗ ನೋಡ್ತಾ ಇರ್ತೀವಿ ಸರ್ ನಾವು. ಅಲ್ಲ, ಎಸ್ಪೆಷಲಿ ಇವತ್ತು ನೋಡ್ತಾ ಇದೀವಿ ಸರ್. ಕಾಯ್ತಿದ್ರಲ್ಲ? ಕಾಯ್ತಾ ಇದೀವಿ. ಓಕೆ, ಹೇಗಿದೆ ಮೇಡಮ್ ಊರಲ್ಲೆಲ್ಲ ಕ್ರೇಜ್ ಹೇಗಿದೆ? ಅಕ್ಕಪಕ್ಕ ಮನೆಯವರೆಲ್ಲ ಏನು ಹೇಳ್ತಾ ಇದ್ದಾರೆ? ಅನ್ನ ಬಿಸಕ್ಕೆ ಎಲ್ಲ ಮಾಡ್ತಾ ಇದಾರೆ ಸರ್ ಇಲ್ಲಿ ಕಸ್ತೂರಲ್ಲಿ. ವಿಶೇಷ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಮಹದೇವ್ ಅವರೇ, ನ್ಯೂಸ್ ಏಟಿನ್ ಜೊತೆ ಮಾತನಾಡೋದಕ್ಕೆ. ಶಿವಮೊಗ್ಗದಿಂದ ಸಾಗರ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಸಾಗರ್ ಅವರೇ. ಸರ್ ಮಂಜುನಾಥ್ನ ಹೆಬ್ಬರಿಗೆ, ಶಿವಮೊಗ್ಗ ಡಿಸ್ಟಿಕ್, ಸಾಗರ ತಾಲೂಕು. ಓಕೆ, ಫೈನ್ ಸರ್. ಸರ್ ಗಿಲ್ಲಿನೇ ಗೆಲ್ಬೇಕು ಸರ್, ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ. ಫಸ್ಟ್ ಇಂದ ನೋಡ್ತಿದ್ರ ಸರ್ ಹಾಗಾದ್ರೆ? ಸರ್ ಇಲ್ಲ ಸರ್ ಇಲ್ಲ, ಅದು ಏನಾಗಿದೆ ಅಂದ್ರೆ ನಾನು ಈಗ ಲಾಸ್ಟ್ ಅವ್ನು ಗಿಲ್ಲಿ ಈ ಕಡೆ ಬಂದ್ರಲ್ಲ, ಗಿಲ್ಲಿ ಬಿಗ್ ಬಾಸ್ ಸೀಸನ್ ಬಂದ್ಮೇಲೆ ನೋಡ್ತಾ ಇದ್ದೀನಿ. ಸೊ ವೈಟ್ ಕಾರ್ಡ್ ಎಂಟ್ರಿ ಆದ್ಮೇಲೆ? ವೈಟ್ ಕಾರ್ಡ್ ಎಂಟ್ರಿ ಆದ್ಮೇಲೆ. ಆಮೇಲೆ ಸರ್ ನಾನು ಸುಮಾರು ಬಿಗ್ ಬಾಸ್ ಮುಗಿದ ಮೇಲೂ ಗಿಲ್ಲಿ ಕಾಮಿಡಿ ನೋಡೇ ಇಲ್ಲ ಇಷ್ಟವರೆಗೂ. ಓಕೆ. ಆಮೇಲೆ ಅದನ್ನ ಹಾಕೊಂಡು ರಿಪೀಟ್ ನೋಡ್ತಾ ಇರ್ತೀನಿ. ಸುಮಾರು 12-1 ಗಂಟೆ ಆಗುತ್ತೆ ಮಲಗೋದು ಕೆಲವು ಟೈಮ್. ಓ, ಚೆನ್ನಾಗಿ ಆಡ್ತೇನೆ ಸರ್. ಬಡವರ ಮಕ್ಕಳನ್ನಕ್ಕಿಂತ ಮೇನು ಆಟ ಚಂದ ಆಡ್ತಿದ್ದೇನೆ. ಓಕೆ ಓಕೆ, ಮಂಜುನಾಥ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡೋದಕ್ಕೆ. ತುಮಕೂರಿಂದ ಹೇಮಂತ್ ಕಾಲ್ ಮಾಡಿದ್ದಾರೆ. ಹೇಮಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನು ಹೇಳ್ತೀರಾ ಹೇಮಂತ್ ಅವರೇ? ಸರ್ ಗಿಲ್ಲಿ ಗೆಲ್ತಾರೆ ಸರ್. ಓಕೆ, ಕ್ರೇಜ್ ಹೇಗಿದೆ ತುಮಕೂರಲ್ಲೆಲ್ಲ? ತುಮಕೂರಲ್ಲಿ ಅಷ್ಟೊಂದೇನು ಕ್ರೇಜ್ ಇಲ್ಲ ಸರ್, ಮೊಬೈಲಲ್ಲೆಲ್ಲ ಕ್ರೇಜ್ ಇದೆ. ಓಕೆ, ಸೋಷಿಯಲ್ ಮೀಡಿಯಾ. ಹೌದು ಸರ್. ಓಕೆ, ಈ 37 ಕೋಟಿ ವೋಟ್ಸ್ ಏನು ಬಿದ್ದಿದೆ ಅದು ಗಿಲ್ಲಿಗೆ ಬಿದ್ದಿದೆ ಅಂತ ಅನ್ಕೊಂಡಿದ್ದೀರಾ ತಾವು ಕೂಡ? ಆ ನಂಬಿಕೆ ಇದೆಯಾ? ಹೌದು ಸರ್, ನಾವು ಹೌದು ಸರ್. ಥ್ಯಾಂಕ್ ಯು ಹೇಮಂತ್ ಅವರೇ. ಓಕೆ, ನೋಡೋಣ ಏನಾಗುತ್ತಂತ. ಥ್ಯಾಂಕ್ ಯು ನ್ಯೂಸ್ ಏಟಿನ್ ಜೊತೆ ಮಾತನಾಡೋದಕ್ಕೆ. ಓಕೆ, ಚಿತ್ರದುರ್ಗದಿಂದ ಅರುಣ್ ಕುಮಾರ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅರುಣ್. ನಮಸ್ಕಾರ ಸರ್. ಸರ್ ಹೇಳಿ, ಏನು ಅನಿಸ್ತಾ ಇದೆ ನಿಮಗೆ? ಕ್ರೇಜ್ ಹೇಗಿದೆ ಸರ್ ಅಲ್ಲೆಲ್ಲ? ಚಿತ್ರದುರ್ಗದಲ್ಲಿ ತುಂಬಾ ಕ್ರೇಜ್ ಇದೆ ಇಲ್ಲಿ. ಓಕೆ ಸರ್. ಇಲ್ಲಿನ ಪಕ್ಕ ಗೆಲ್ಲ ಬಿಗ್ ಬಾಸ್. ಗಿಲ್ಲಿನೇ ಗೆಲ್ತಾನ? ಸರ್ ಯಾಕೆ ಇಷ್ಟ ಗಿಲ್ಲಿ? ಯಾಕೆ ಜನ ಈ ರೇಂಜ್ಗೆ ಇಷ್ಟಪಡ್ತಾ ಇದ್ದಾರೆ ಆ ವ್ಯಕ್ತಿನ ಅಂತ? ಯಾಕಂದ್ರೆ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಅವರು ಬಡವ್ರ ಮಕ್ಕಳು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಅವನೇ ಗೆಲ್ಲೋದು. ಅಂದ್ರೆ ಪ್ರತಿಭಾವಂತ, ಕಷ್ಟಪಟ್ಟು ಬೆಳೀತಾ ಇರುವಂತ ಹುಡುಗ ಅಂತ. ಸರ್. ಡೈಲಿ ನೋಡ್ತಿದ್ದೀರಾ ಸರ್, ಅಥವಾ ಎಲ್ಲ ಸೀಸನ್ ನೋಡಿದಿರಾ ತಾವು ಅರುಣ್ ಕುಮಾರ್ ಅವರೇ? ಹೌದು ಸರ್, ಎಲ್ಲ ಸೀಸನ್ ನೋಡಿದೀನಿ. 1ರಿಂದ 12 ಸೀಸನ್ ನೋಡಿದೀನಿ. ಓಕೆ, ಈಗ 11 ಸೀಸನ್ ವರೆಗೂ ಕೂಡ ಇಂಥ ಕ್ರೇಜ್ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಮೇ ಬಿ. ಇಲ್ಲ ಸರ್, ನೋಡಿಲ್ಲ. ಈ ಗಿಲ್ಲಿಗೆ ಫುಲ್ ಕ್ರೇಜ್ ಇರೋದು. ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡೋದಕ್ಕೆ. HD ಕೋಟೆಯಿಂದ ಶಿವ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಶಿವ ಅವರೇ, ಏನು ಅನಿಸ್ತಾ ಇದೆ? ಯಾರು ಗೆಲ್ಬೋದು? ಗಿಲ್ಲಿ. ವೋಟ್ ಮಾಡಿದ್ರಾ? ಹೌದು, 99 ನಾವು ಮಾಡಿದ್ದೀವಿ. ಹೌದಾ? ಓಕೆ, ಗಿಲ್ಲಿ ಬಿಟ್ರೆ ಬೇರೆ ಯಾರು ನಿಮ್ಮ ಆಪ್ಷನ್? ಯಾರು ಗೆಲ್ಬೋದು ಅಂತ ಅನಿಸುತ್ತೆ? ಗಿಲ್ಲಿ.
ಅದೇ ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಯಾರು ಅಂತ? ನೆಕ್ಸ್ಟ್ ರಕ್ಷಿತಾ. ಓಕೆ, ಥ್ಯಾಂಕ್ ಯು ಇಶು ಅವರೇ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ವಿನಯ್ ತಿಪ್ಟೂರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಏನ್ ಅನಿಸ್ತಾ ಇದೆ ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ? ಸರ್ ಸೂಪರ್ ಆಗೈತೆ. ನಮಗೆ ಗಿಲ್ಲಿನೇ ಗೆಲ್ಬೇಕು. ಓಕೆ, ಅವರೇ ಗೆಲ್ಲೋದು. ನಾವು ಅಭಿಮಾನಿಗಳು ಅವ್ರು ತಿಪ್ಟೂರಿಂದ. ಓಕೆ, ನಮ್ ಗಿಲ್ಲಿನೇ ಗೆಲ್ಲೋದು. ಏನ್ ಸೆಲೆಬ್ರೇಷನ್ ಎಲ್ಲ ಈಗಲೇ ಮಾಡ್ತಾ ಇದ್ದೀರಾ ಸರ್, ಹೇಗೆ? ಸಂಜೆ ಮಾಡ್ತೀವಿ ಸರ್. ಓಕೆ, ಅಲ್ಲ ಎಲ್ಲ ರೆಡಿ ಆಗಿದ್ರೆ ಹಾಗಾದ್ರೆ 100%. ಸೊ ಕನ್ಫರ್ಮ್ ಈ 37 ಕೋಟಿ ಓಟ್ ಬಿದ್ದಿದ್ದು ಗಿಲ್ಲಿಗೆ ಅಂತ? ಖಂಡಿತ ಅವರೇ ಗೆಲ್ಲೋದು. ಓಕೆ ಓಕೆ, ಹೇಗೆ ಸರ್ ವೈಯಕ್ತಿಕವಾಗಿ ಗಿಲ್ಲಿ ಇಷ್ಟ ಆಗ್ತಾರೆ ನಿಮಗೆ? ವೈಯಕ್ತಿಕವಾಗಿ ಅಂತಿಲ್ಲ, ನಮ್ಗೆ ಇಷ್ಟವಾದ ಊರು ತಿಪ್ಟೂರು, ನರಸಿಂಹರಾಜ್ ಊರು. ಅವರು ಆ ಕಾಮಿಡಿ ನಮ್ಗೆಲ್ಲ ಮರೆಯಕ್ಕಾಗಲ್ಲ, ಕಾಮಿಡಿ ಅಲ್ಲ ನರಸಿಂಹರಾಜ್. ಎಸ್, ಹಂಗಾಗಿ ಅವರೇ ಗೆಲ್ಬೇಕು ಅನ್ನೋ ನಮ್ಮ ಆಸೆ. ಸೊ ಅದೇ ರೀತಿ ಇವ್ರನ್ನ ನೋಡ್ತಾ ಇದ್ದೀರಾ ನೀವು, ಆ ಲೆಜೆಂಡಿಗೆ ಹೋಲಿಕೆ ಮಾಡ್ತಾ ಇದ್ದೀರಾ? ಅವ್ರಿಗೆ ಹೋಲಿಕೆ ಮಾಡಕ್ಕಾಗಲ್ಲ, ಅವರಲ್ಲಿ ಕಾಣೋಣ ಅಂತ ಅಷ್ಟೇ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಕಾಣೋಣ ಅದರಲ್ಲಿ ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಉಡುಪಿಯಿಂದ ಕೇಶವ್ ಆಚಾರ್ಯ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಹೇಳಿ ಕೇಶವ್ ಸರ್, ಏನ್ ಅನಿಸ್ತಾ ಇದೆ ನಿಮಗೆ, ಯಾರು ಗೆಲ್ಲಬಹುದು? ಈ ಬಿಗ್ ಬಾಸ್ ಸೀಸನ್ 12 ನಾನು ಸಂಪೂರ್ಣವಾಗಿ ನೋಡಿದೆ ಸರ್. ಓಕೆ, ಇದರಲ್ಲಿ ಸಾಧಾರಣ ಒಂದು 3 ತಿಂಗಳಿಂದ ಸಾಧಾರಣ ಒಂದು 35 ಟಾಸ್ಕ್ಗಳು ಬಂದಿದೆ ಸರ್. ಓಕೆ, 35 ಟಾಸ್ಕ್ ಅನ್ನ ಸಂಪೂರ್ಣವಾಗಿ ಎದುರಿಸಿದವರು ಧನುಷ್ ಅಂತ ಹೇಳಿ ಸರ್. ಧನುಷ್. ಓಕೆ, ಅವರು ಸಂಪೂರ್ಣವಾಗಿ 13 ಟಾಸ್ಕ್ ಅನ್ನ ಎದುರಿಸಿ ಅದನ್ನು ಜಯಶೀಲರಾಗಿದ್ದಾರೆ ಸರ್ ಅವರು. ಓಕೆ, ಅದಕ್ಕೆ ಅವರು ಫೈನಲ್ ಬಂದಿದ್ದಾರೆ. ಓಕೆ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಬಿಗ್ ಬಾಸ್ ಎನ್ನುವುದು ಬರೀ ಇದು ಸ್ಪರ್ಧೆ. ಬಿಗ್ ಬಾಸ್ ಸ್ಪರ್ಧೆಯಾಗಿ ಬರುವ ಸ್ಪರ್ಧೆಯನ್ನು ಎದುರಿಸಬೇಕಲ್ಲ ಸರ್. ಓಕೆ, ಆ ನೆಲೆಯಲ್ಲಿ ಧನುಷ್ ಅವರು ನನ್ನ ಪ್ರಕಾರ ವಿನ್ ಆಗ್ಬೇಕಂತ ನಾನು ಹೇಳುದು. ಓಕೆ, ಅಂದ್ರೆ ಸುಮಾರು ಮ್ಯಾನ್ಯುಯಲ್ ಇರುತ್ತಲ್ಲ ಸರ್, ಒಂದು ಟಾಸ್ಕ್ ಮತ್ತೆ ಜನಮನ್ನಣೆ, ಅವರ ಎಂಟರ್ಟೈನ್ಮೆಂಟ್ ಪ್ರತಿಯೊಂದು ಕೂಡ ಆಡ್ ಆಗುತ್ತೆ ಇಲ್ಲಿ. ಹೌದು ಸರ್, ವ್ಯಕ್ತಿತ್ವ ಅಂತ ಹೇಳಿದ್ರೆ ಎಲ್ಲ ಬರ್ತದೆ, ಕಲೆ, ಮನೋರಂಜನೆ, ಚಟುವಟಿಕೆ, ಅಡಿಗೆ, ಇದೆಲ್ಲ ಬಿಗ್ ಬಾಸ್ ಅಲ್ಲಿ ಬರ್ತದೆ. ಹೌದು ಸರ್. ಓಕೆ, ಅಲ್ಲಿ ರಂಜನೆಯನ್ನೇ ಮುಖ್ಯವಾಗಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಸರ್, ಹಾಸ್ಯವನ್ನೇ ಮುಂದಿಟ್ಟುಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಎಸ್ ಎಸ್ ಎಸ್, ಅಲ್ಲಿ ಮುಖ್ಯವಾಗಿ ಆ ಟಾಸ್ಕ್ ಅನ್ನು ಎದುರಿಸಬೇಕು ಒಬ್ಬ ವ್ಯಕ್ತಿ. ಧನುಷ್ ಮತ್ತು ಅಶ್ವಿನಿ ಅವರು ನಿಜವಾಗಿ ಅವರು ಛಲಗಾರ್ತಿಯಾಗಿ ಆ ಒಂದು ಸಂಪೂರ್ಣ ಟಾಸ್ಕ್ ಅನ್ನು ಎದುರಿಸುವುದಾಗ್ಲಿ, ಮಾತುಗಾರಿಕೆಯಲ್ಲಾಗ್ಲಿ ಬಿಗ್ ಬಾಸ್ ಅಲ್ಲಿ ಸಂಪೂರ್ಣವಾಗಿ ಅದನ್ನು ತೊಡಗಿಸಿಕೊಂಡಿದ್ದಾರೆ ಸರ್ ಅಶ್ವಿನಿ ಅವರು. ಓಕೆ, ನೋಡೋಣ ಕೇಶವ್ ಸರ್ ಏನಾಗುತ್ತೆ ಅಂತ 11 ಗಂಟೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ನ್ಯೂಸ್ ಎನ್ ಜೊತೆ ಮಾತನಾಡೋದಕ್ಕೆ. ತುಮಕೂರಿಂದ ಈಶ್ವರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಸರ್, ನಿಮ್ಗೇನು ಅನಿಸ್ತಾ ಇದೆ, ಏನು ಅಭಿಪ್ರಾಯ ನಿಮ್ದು? ಸರ್ ಮೊದ್ಲಿಗೆ ಇಲ್ಲಿ ಗಿಲ್ಲಿ ಗೆಲ್ಬೇಕು. ಓಕೆ, ಇಡೀ ಇತಿಹಾಸದಲ್ಲೇ ಇದು 12ನೇ ಸೀಸನ್ ಅಲ್ಲಿ ನಾವು ಲೈಫಲ್ಲಿ ಯಾವತ್ತು ನೋಡಿಲ್ಲ, 11, 12 ಎರಡೂ ನೋಡಿದ್ನಿ. ಈ 12ನೇ ಸೀಸನ್ ರೈತನ ಮಗ, ಆ ರೈತನ ಮಗ ಒಬ್ಬ ಗೆಲ್ಬೇಕು ಅಂತ ನಮ್ಮೆಲ್ಲರ ಕನಸು ಕೂಡ. ಜೊತೆಗೆ ಇತಿಹಾಸದಲ್ಲಿ ಯಾರು ಕೂಡ 35ರಿಂದ 37 ಕೋಟಿ ಓಟನ್ನ ಯಾರು ಹಾಕಿರ್ಲಿಲ್ಲ. ಹೌದು, ಇದನ್ನ ಹಾಕಿರೋದೇ ಗಿಲ್ಲಿನೇ ವಿನ್ ಆಗ್ಲಿ ಅಂತ ನಿಮ್ಮ ಮುಖಾಂತರ ನಾ ಕೇಳ್ಕೊತೀನಿ ಸರ್, ದಯಮಾಡಿ. ಓಕೆ ಓಕೆ ಸರ್, ಹೇಗಿದೆ ಸರ್? ಯಾಕಂದ್ರೆ ಒಬ್ಬ ರೈತನ ಮಗ ಅವನ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ದಾನೆ ಗಿಲ್ಲಿ ಅನ್ನೋ ಹುಡುಗ. ಹೌದು, ಅಂತ ಹಿಂದೆ ಬಿದ್ದಂತ ಕೆಳಗಡೆ ಇರೋಂತ ಒಬ್ಬರನ್ನ ಉತ್ತೇಜನ ಮಾಡಂತ ಈ ಒಂದು ಬಿಗ್ ಬಾಸ್ಗೆ ನಾನಾದ್ರೂ ನಿಮ್ಮ ಮೂಲಕ ನಾನು ಧನ್ಯವಾದ ತಿಳಿಸ್ತೀನಿ. ಓಕೆ, ಇಂಥ ಒಳ್ಳೆ ಕಾರ್ಯಕ್ರಮನ ಒಳ್ಳೆ ಕಲರ್ಸ್ ಕನ್ನಡದವ್ರು ಕೊಡ್ತಾರೆ. ಅದಕ್ಕೆ ಜೊತೆಯಾಗಿ ತಾವು ನ್ಯೂಸ್ 18ನವರು ಇಂಥದ್ನೆಲ್ಲರೂ ನೀವು ರಿವ್ಯೂ ತಗೊಂಡು ಕೊಡಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ದಾವಣಗೆರೆಯಿಂದ ಪ್ರಕಾಶ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಪ್ರಕಾಶ್ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಸರ್, ಈ ಕ್ರೇಜ್ ಬಗ್ಗೆ ಏನ್ ಅನಿಸ್ತಾ ಇದೆ? ಸರ್ ಇದು ಒಂದೇನಂದ್ರೆ ಇದು ಹೊಂಟ್ಬಿಟ್ಟಕ್ಕೆ ಒಂದೊಂದು ಲೆಕ್ಕಕ್ಕ. ಓಕೆ, ಈ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟಿಲ್ಲ. ಓಕೆ, ಸೊ ನಿಮ್ ಪ್ರಕಾರ ಯಾರು? ಸರ್ ನನ್ನ ಪ್ರಕಾರ ರಕ್ಷಿತಾ ಆಗ್ಬೋದು, ಮೋಸ್ಟ್ಲಿ ರಕ್ಷಿತಾ. ಯಾಕೆಂದ್ರೆ ವ್ಯಕ್ತಿತ್ವದಲ್ಲಿ ನಂಬರ್ 1 ಬಿಗ್ ಬಾಸ್ ಅಲ್ಲಿ ಅಂದ್ರೆ ರಕ್ಷಿತಾ ಸರ್. ಆಮೇಲೆ ಸೆಕೆಂಡ್ ಧನು ಬರ್ತಾನೆ ಸರ್, ಧನುಷ್. ಓಕೆ, ಇದು ಅಕಸ್ಮಾತ್ ಗಿಲ್ಲಿ ಏನಾದ್ರು ಗೆದ್ರೆ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಂದು ಅವಮಾನ ಅಂತ ನನ್ನ ಪ್ರಕಾರ. ಬಟ್ ಈ ಕ್ರೇಜ್ ನೋಡ್ತಾ ಇದ್ದೀರಲ್ಲ, ಜನ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದಾರೆ ಟೆಂಪಲ್ಗೆಲ್ಲ ಹೋಗಿ, ಅದ್ರ ಬಗ್ಗೆ ಮತ್ತೆ ಇಲ್ಲಿ ಒಂದು ಚುನಾವಣೆ ಇಲ್ಲಿ ನಾನು ನೋಡಿದ್ದೀನಲ್ಲ, ಚುನಾವಣೆಯಲ್ಲಿ ಒಬ್ಬ ಅವಿವೇಕಿ ಒಬ್ಬ MLA ನಾನು ಆಯ್ಕೆ ಮಾಡ್ಬಿಡ್ತಾರೆ ಜನ. ಅದು ಒಂದು ಟ್ರೆಂಡ್ ಅಷ್ಟೇ. ಓಕೆ, ಬಟ್ ಈ ಗಿಲ್ಲಿ ಕಾಮಿಡಿ ನಿಜವಾಗ್ಲೂ ಒಂದು ಹೆಂಗಂದ್ರೆ ಬೇರೆಯವರನ್ನ ಹೀಯಾಡಿಸಿ
ಅವ್ರನ್ನ ಕೆಳಗಡೆ ಹಾಕಿ ಒಂದು ಕೀಳ್ಮಟ್ಟಕ್ಕೆ ಒಂದು ಮಾಡೋ ಅಂತ ಒಂದು ಕಾಮಿಡಿ ಅಂತ ನನ್ನ ಅನಿಸಿಕೆ ಸರ್ ಇದು. ಅಲ್ಲ ಪ್ರಕಾಶ್ ಅವ್ರೀಗ ಕೆಲವೊಂದು ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ತೀರ ಐ ಥಿಂಕ್, ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ ನೋಡೋದಿಲ್ಲ, ಬ್ಯಾನ್ ಮಾಡಿಬಿಡ್ತೀವಿ, ಅಶ್ವಿನಿ ಗೌಡ ಗೆದ್ದಿಲ್ಲ ಅಂದ್ರೆ ಬ್ಯಾನ್ ಮಾಡಿಬಿಡ್ತೀವಿ, ಕಲ್ಲು ಹೊಡೆದು ಬಿಡ್ತೀವಿ, ಈ ತರ ಮಾತುಗಳನ್ನು ಕೂಡ ಸುಮಾರು ಜನ ಹೇಳ್ತಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ ಅವರು ತಮ್ಮ ಅಭಿಪ್ರಾಯ ಅದು. ಓಕೆ, ಈಗ ಅವನ್ ಗಿಲ್ಲಿ ಗೆಲ್ಬೇಕು ಅನ್ನೋ ಒಂದು ಇದಕ್ಕೆ ಅವರು ಆ ರೀತಿ ಹೇಳ್ಬೋದಷ್ಟೇ. ಬಟ್ ಈ ಗಿಲ್ಲಿ ಪ್ರದರ್ಶನ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಏನಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಓಕೆ, ನಿಮ್ ಪ್ರಕಾರ ಈಗ ರಕ್ಷಿತಾ ಗೆಲ್ತಾರೆ ಅಂತ? ಓ ಡೆಫಿನೆಟ್ಲಿ ಸರ್, ರಕ್ಷಿತಾ ಗೆಲ್ಬೇಕು ಸರ್. ಯಾಕಂದ್ರೆ ಅಂತ ಚಿಕ್ಕ ವಯಸ್ಸಿಗೆ ಆ ಹುಡುಗಿ ಎಷ್ಟು ಒಳ್ಳೆ ಮಾತು, ಆ ವ್ಯಕ್ತಿತ್ವ ಎಲ್ಲರನ್ನು ಪ್ರೀತಿಯಿಂದ ಕಂಡಿದ್ದು ನಾನು ನೋಡಿದ್ರೆ, ಈಗ ನಿಜವಾಗಿ ಈಗ ಬಿಗ್ ಬಾಸ್ಗೆ ನ್ಯಾಯ ಸಿಗಬೇಕಂದ್ರೆ ರಕ್ಷಿತಾ ಗೆಲ್ಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಪ್ರಕಾಶ್ ಅವರು. ನೋಡೋಣ ಏನಾಗುತ್ತೆ ಅಂತ. ಶಿವಮೊಗ್ಗದಿಂದ ಜಯಲಕ್ಷ್ಮಿ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮ್ಯಾಮ್ ಹೇಳಿ, ಏನ್ ಅನಿಸ್ತಾ ಇದೆ ನಿಮ್ಗೆ, ಯಾರು ಗೆಲ್ಬಹುದು? ಈಗ ತುಂಬಾ ಕುತೂಹಲ ಇದೆ ಸರ್. ಈಗ ಎಷ್ಟು ಜನ ಇದ್ದಾರೆ, ಅಷ್ಟು ಜನರಲ್ಲಿ ಪ್ರತಿಯೊಬ್ಬರಲ್ಲಿ ಈಗ ವೋಟಿಂಗ್ ಆಗಿರ್ಲಿ, ಏನೇ ಆಗಿರ್ಲಿ, ಆಟ ಆಗಿರ್ಲಿ, ಪ್ರತಿ ಒಂದ್ರಲ್ಲೂ ಈಗ ಸರಿ ಸಮ ಇದಾರೆ ಎಲ್ರು. ಹೌದು. ಈಗ ಯಾರು ಗೆಲ್ಬಹುದು ಅಂತ ಹೇಳಕ್ಕೂ ಆಗಲ್ಲ. ಓಕೆ, ಅಲ್ಲ ನಿಮ್ಮ ಪರ್ಸನಲ್ ಒಪಿನಿಯನ್ ಹೇಳ್ಬೋದಲ್ಲ? ಈಗ ಪರ್ಸನಲ್ ಒಪಿನಿಯನ್ ಅಂದ್ರೆ ಈ ಕಡೆ ರಕ್ಷಿತಾ ಇದಾರೆ, ಈ ಕಡೆ ಗಿಲ್ಲಿ ಇದಾರೆ. ಓಕೆ, ಈ ಕಡೆ ಅವ್ರಿಬ್ರಲ್ಲಿ ಈಗ ಇಬ್ರು ಗೆಲ್ಬೇಕು ಅನ್ನೋ ಆಸೆ ಇದೆ. ಇಬ್ರು ಚೆನ್ನಾಗಿ ಆಟ ಆಡಿದ್ದಾರೆ. ಈ ವ್ಯಕ್ತಿತ್ವದಲ್ಲಿ ಬಂತು ಅಂದ್ರೆ ರಕ್ಷಿತನ್ ಯಾರು ಬಿಟ್ಕೊಡೋ ಹಾಗೆ ಇಲ್ಲ. ಓಕೆ, ಪ್ರತಿ ಒಂದ್ರಲ್ಲಿ ರಕ್ಷಿತಾ ನಂಬರ್ 1 ಅಲ್ಲಿ ಇದ್ದಾಳೆ. ಈ ವೋಟಿಂಗ್ ಮುಖಾಂತರವಾಗಿ ಹೋದ್ರೆ ಇಲ್ಲಿ ಗಿಲ್ಲಿನೇ ಗೆಲ್ಲೋದು ಅಂತ ಅನ್ಸುತ್ತೆ. ಓಕೆ, ನೋಡೋಣ ಮೇಡಮ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಪರಮೇಶ್ವರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಏನ್ ಅನಿಸ್ತಾ ಇದೆ ನಿಮ್ಗೆ, ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಸರ್ ರಕ್ಷಿತಾ ಗೆಲ್ಬೇಕು ಅಂತ ಅಂದ್ರೆ ಗಿಲ್ಲಿಗೆ ಜಾಸ್ತಿ ಓಟ್ ಇದೆ ನನ್ನ ಅನ್ಸಿಕೆ, ಆದ್ರೆ ರಕ್ಷಿತಾ ಗೆಲ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ರಕ್ಷಿತಾ ಅವ್ರು ಇಷ್ಟ ನಿಮ್ಗೆ? ಅವರ ರಕ್ಷಿತಾ ಚೆನ್ನಾಗಿ ಆಟ ಆಡಿದ್ದಾರೆ, ಮತ್ತೆ ಅವ್ರದ್ದು ಇದು ಎಲ್ಲ ಭಾರಿ ಚೆನ್ನಾಗಿದೆ, ಅದರಿಂದಾಗಿ ಅವರೇ ಗೆಲ್ಬೇಕು. ಸೊ ಫಸ್ಟ್ ನೀವು ಕೇಳ್ಕೊಳ್ತಾ ಇರೋದು ರಕ್ಷಿತಾ, ಬಟ್ ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ ಏನ್ ಅನಿಸ್ತಾ ಇದೆ ನಿಮಗೆ? ಪೇಜ್ ಎಲ್ಲ ನೋಡ್ತಾ ಇದ್ರೆ ಗಿಲ್ಲಿಗೆ ಇದೆ ಓಟು ಜಾಸ್ತಿ. ಸೊ ನಿಮ್ಮ ಸಪೋರ್ಟ್ ರಕ್ಷಿತಾಗೆ? ರಕ್ಷಿತಾಗೆ. ಓಕೆ, ಪ್ರತಿ ಸೀಸನ್ ನೋಡಿದಾರಾ ಸರ್ ಬಿಗ್ ಬಾಸ್? ಇಲ್ಲ, ಈ ಸೀಸನ್ ಅಷ್ಟೇ ನೋಡಿರೋದು ಸರ್. ಓಕೆ, ಸೊ ತಮಗೆ ಎಂಟರ್ಟೈನ್ಮೆಂಟ್ ರಕ್ಷಿತಾ ಅವರು ಕೊಟ್ಟಿದ್ದಾರೆ? ರಕ್ಷಿತಾ ಅವ್ರು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಅವರೇ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಓಕೆ, ಹರೀಶ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ. ನಮಸ್ತೆ ಸರ್, ಹೇಳಿ ನಿಮಗೆ ಏನ್ ಅನಿಸ್ತಾ ಇದೆ, ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಸರ್ ನನಗೆ ನನ್ನ ಪ್ರಕಾರ ಅಶ್ವಿನಿ ಗೌಡ ಅವ್ರು ಗೆಲ್ಬೇಕು, ಮತ್ತೆ ಗೆಲ್ತಾರೆ. ರೀಸನ್ ಸರ್? ಸರ್ ಅವರು ಅಷ್ಟು ಚೆನ್ನಾಗಿ ಆಡಿದ್ದಾರೆ ಎಲ್ಲ ಟಾಸ್ಕ್ಗಳಲ್ಲಿ. ಓಕೆ, ಮತ್ತೀಗ ಅವರು ಗ್ರೂಪಿಸಮ್ ಮಾಡಿಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ಮೊದ್ಲಿಂದನೂ ಆಡ್ಕೊಂಡ್ ಬಂದಿದ್ದಾರೆ, ಇವಾಗ್ಲೂ ಆಡ್ತಾ ಇದಾರೆ. ಇವ್ರದ್ದು ಬೇರೆಯವ್ರದೆಲ್ಲ ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಗ್ರೂಪ್ ಅಲ್ಲೆಲ್ಲ ಇದು ಮಾಡ್ಕೊಂಡು ಆಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಅಶ್ವಿನಿ ಗೌಡ ಅವರೇ ಗೆಲ್ಬೇಕು. ಸೊ ಎಲ್ಲ ಕಡೆ ಈಗ ಗಿಲ್ಲಿ ಗಿಲ್ಲಿ ಅನ್ನುವಂತ ರೀತಿಯಲ್ಲಿ ಕ್ರೇಜ್ ಇದೆ, ಅವರಿಗೆ ಟಫ್ ಕಾಂಪಿಟೇಟರ್ ಅಶ್ವಿನಿ ಗೌಡ ಅವ್ರ ಅಂತೀರಾ? ಹೌದು, ಖಂಡಿತ ಟಫ್ ಕಾಂಪಿಟೇಟರ್ ಅವರು. ಅಂದ್ರೆ ಹೇಳ್ಬೇಕಂದ್ರೆ ಗಿಲ್ಲಿ ಅವನು ಆಡಿದಾರೆ, ಇಲ್ಲ ಅಂತಿಲ್ಲ. ಅಂದ್ರೆ ಗ್ರೂಪ್ ಮಾಡ್ಕೊಂಡು ಆಡಿ ಈ ತರ ಮಾಡಿ ಟಾಸ್ಕ್ ಅಂತ ರೀತಿ ಯಾವ್ದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಓಕೆ, ಅದೇನಕ್ಕೆ ಅಷ್ಟು ಕ್ರೇಜ್ ಆಗಿದೆ ಅಂತ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ. ನೋಡೋಣ ಏನಾಗುತ್ತೆ ಅಂತ. ತುಮಕೂರಿಂದ ಜಯನ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಜಯನ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ ಏನ್ ಅನಿಸುತ್ತೆ ನಿಮಗೆ? ಸರ್ ಬಿಗ್ ಬಾಸ್ ನಾವು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ವಿ. ಓಕೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ಇದ್ರ ಬಗ್ಗೆ ಗಿಲ್ಲಿ ಅವರು ಇದಕ್ಕೆ ಎಂಟ್ರಿ ಆದಾಗಿನಿಂದಲೂ ಚೆನ್ನಾಗಿ ಓಡ್ತಾ ಇದೆ ಸರ್ ಇದು. ಓಕೆ, ವಿನ್ನರ್ ಯಾರು ತಮ್ಮ ಪ್ರಕಾರ? ವಿನ್ನರ್ ಯಾರು ತಮ್ಮ ಪ್ರಕಾರ? ವಿನ್ನರು ಗಿಲ್ಲಿನೇ ಸರ್. 34 ಕೋಟಿ ಓಟ್ ತಗೊಂಡದು ಸುಲಭದ ಮಾತಲ್ಲ ಸರ್. 37 ಕೋಟಿ ಓಟ್ ತಗೊಂಡದು ಸುಲಭದ ಮಾತಲ್ಲ. ನಮ್ಮ ಇಂಡಿಯಾದಲ್ಲೇ ಯಾರು ಅಷ್ಟು ತಗೊಳಕ್ಕಾಗಲ್ಲ, ಅಷ್ಟು ಓಟ್ ತಗೊಂಡಿದ್ದಾರೆ ಅಂತಂದ್ರೆ ರಿಯಲಿ ಮನಸ್ಸು ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿದೆ ಆತ. ಅಲ್ಲ, ಯಾರಿಗೆ ಬಿದ್ದಿದೆ ಅಂತ ಇನ್ನೂ ರಿವೀಲ್ ಆಗಿಲ್ಲ ಸರ್. ಅವ್ರಿಗೆ ಸರ್ ನಮ್ಮ ಪ್ರಕಾರ ಇರ್ಲಿ, ಅವ್ರಿಗೆ ಆಗಿದೆ ಅಂತ ನಮ್ಮ ಮನಸ್ಸಲ್ಲಿದೆ ಸರ್. ಓಕೆ, ಆಮೇಲೆ ರಿಯಾಲಿಟಿ ಶೋ ಇದು. ರಿಯಾಲಿಟಿ ಶೋನಲ್ಲಿ ಮನುಷ್ಯಂದು ಒಳಗೊಂದು ಹೊರಗೊಂದನ್ನ ಏನಿದೆ ಅದನ್ನ ಬಿಚ್ಚಿ ಒಂದನ್ನ ಮಾಡ್ತಾರೆ ಸರ್ ಅದರಲ್ಲಿ. ಓಕೆ, ಓಕೆ, ಅವರಲ್ಲಿ ಒಳಗೊಂದು ಹೊರಗೊಂದು ಆತ್ನಲ್ಲಿ ಭಾವನೆ ಯಾವ್ದು ಇಲ್ಲ. ಓಕೆ,
ಮನಸ್ಸಲ್ಲಿ ಏನ್ ತಿಳಿತದೆ ಅದನ್ನ ಮಾತ್ರ ಮಾತಾಡ್ತಾರೆ ಬಿಟ್ರೆ ಒಳಗೊಂದು ಹೊರಗೊಂದು ಆತ ಮಾತಾಡಲ್ಲ. ಅದರಿಂದಲೇ ಅವನ್ನ ಜನ ಇಷ್ಟಪಡ್ತಾರ ಅನ್ನೋದು ನಮ್ ಸರ್. ಓಕೆ, ಥ್ಯಾಂಕ್ ಯು ಜಯಣ್ಣ ಅವರೇ, ನೀವು ಸರ್ ಜೊತೆ ಮಾತನಾಡೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಚೌಡಪ್ಪ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದೆ ಬೆಳಗಾವಿಲೆಲ್ಲ ಕ್ರೇಜ್ ಹೇಗಿದೆ? ತಾವು ಯಾರಿಗೆ ವೋಟ್ ಮಾಡಿದ್ರಾ? ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು? ಸರ್ ಇಲ್ಲೆಲ್ಲ ಬೆಳಗುಂದಲ್ಲೆಲ್ಲ ಗಿಲ್ಲಿ ಇದೆ. ಓಕೆ, ಗಿಲ್ಲಿನೇ ಗೆಲ್ಲಬಹುದು. ಓಕೆ, ಈ ಸೋಷಿಯಲ್ ಮೀಡಿಯಾ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಏನ್ ಫುಲ್ ಇದೆ, ಗಿಲ್ಲಿದೇ ಇದೆ ಪೂರ. ಅಲ್ಲ, ನಾವು ಫಸ್ಟ್ ಟೈಮ್ ನೋಡ್ತಾ ಇದೀವಿ. ಐ ಥಿಂಕ್ ನಿಮ್ ಗಮನಕ್ಕೂ ಇರುತ್ತೆ, ಯಾವ ಸೀಸನ್ ಅಲ್ಲೂ ಕೂಡ ಈ ಮಟ್ಟಿಗೆ ಇರಲಿಲ್ಲ. ಯಾವ ಸೀಸನ್ ದಲ್ಲೂ ಇದ್ದಿಲ್ಲ ಸರ್. ಓಕೆ, ಈ ಸೀಸನ್ ದಲ್ಲಿ ಇದ್ದಲ್ಲಿ. ಸೊ ಆಲ್ರೆಡಿ ಇನ್ನೂ ವಿನ್ನರ್ ಆಗೋಕ್ಕಿಂತ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ಗೆಲುವು ಅನ್ನೋ ರೀತಿಯಲ್ಲಿ ಸೆಲೆಬ್ರೇಟ್ ಆಗ್ತಾ ಇದೆ. ಹೌದು ಸರ್. ಓಕೆ, ಫುಲ್ ಇದೆ ಸರ್. ಇಲೆಕ್ಷನ್ ಯಾವ್ದು ಇಲೆಕ್ಷನ್ ದಲ್ಲಿ ಆಗಲ್ಲ ಸರ್, ಈ ತರ ಇದೆ. ಓಕೆ, ಚೋಳಪ್ಪ ಅವರೇ ಟಿವಿ ಮ್ಯೂಟ್ ಮಾಡಿ ಮಾತನಾಡಿ, ಯಾಕಂದ್ರೆ ರಿಪೀಟ್ ಆಗುತ್ತೆ ವಾಯ್ಸ್, ನಿಮಗೆ ಸರಿಯಾಗಿ ಕೇಳಲ್ಲ. ಓಕೆ, ಗಿಲ್ಲಿ ಬಿಟ್ರೆ ನಿಮಗೆ ನೆಕ್ಸ್ಟ್ ಯಾರು ಸರ್, ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ನೆಕ್ಸ್ಟ್ ಬಂದ್ರೆ ರಕ್ಷಿತಾ ಅವರು. ಹಾ, ಅವ್ರು ಚೆನ್ನಾಗಿ ಆಡಿದಾರಂತನಾ? ಅವರು ಚೆನ್ನಾಗಿ ಆಡಿದ್ದಾರೆ ಅವರು. ಓಕೆ, ಹೌದು ಸರ್, ಚೆನ್ನಾಗಿ ಆಡಿದ್ದಾರೆ. ಥ್ಯಾಂಕ್ ಯು ಚೋಳಪ್ಪ ಅವರೇ, ನೀವು ಸರಿ ಜೊತೆ ಮಾತನಾಡಿದಕ್ಕೆ. ಮಡವಳ್ಳಿ ಹೋಗಿ ಈ ರೀತಿಯಾಗಿ ರಾಜ್ಯದಾದ್ಯಂತ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಜನ ರಾಜ್ಯದ ಮೂಲೆಗಳಿಂದ, ಪ್ರತಿಯೊಂದು ಜಿಲ್ಲೆಗಳಿಂದಲೂ ಕೂಡ ಕಾಲ್ ಮಾಡಿ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಅವರು ವಿನ್ ಆಗಬಹುದು, ಇವರು ವಿನ್ ಆಗಬಹುದು, ಯಾವ ಕಾರಣಕ್ಕಾಗಿ ಅವರ ವ್ಯಕ್ತಿತ್ವ ಇಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಡಿಸ್ಕ್ರೈಬ್ ಕೂಡ ಮಾಡ್ತಾ ಇದ್ರು, ಆ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ಕೆಲವೊಂದಿಷ್ಟು ಕಡೆಗಳಲ್ಲಿ ಟ್ಯಾಟೂಗಳನ್ನು ಹಾಕಿಸ್ಕೊಂಡು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ 50 ಲಕ್ಷದ ಓನರ್, ಬಿಗ್ ಬಾಸ್ 12 ಸೀಸನ್ 12ರ ಟ್ರೋಫಿಯ ಓನರ್ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಸದ್ಯಕ್ಕೆ ಎಲ್ಲ ಕಡೆ ಇದೆ. ಸೊ ಅದಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ, ಇವತ್ತಿನ ಬಿಗ್ ಬಾಸ್ ಯಾವಾಗ ಆರಂಭ ಆಗುತ್ತೆ ಅಂತ. ಇನ್ನೊಂದು ಕೆಲವು ಗಂಟೆಗಳಲ್ಲಿ ಆ ಒಂದು ಅನೌನ್ಸ್ಮೆಂಟ್, ಆ ಕುತೂಹಲಕಾರಿ ಘಟ್ಟ ಅದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಬರಲಿದೆ. ಕಿಚ್ಚ ಸುದೀಪ್, ಬಿಗ್ ಬಾಸ್ ಹೋಸ್ಟ್ ಆಗಿರುವಂಥ ಕಿಚ್ಚ ಸುದೀಪ್ ಅವರು ಯಾರ ಕೈ ಮೇಲೆತ್ತಿ ಗೆಲುವನ್ನ ಘೋಷಣೆ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಒಂದು ಮೂಮೆಂಟ್ ಏನಿದೆ ಅದು ಕೂಡ ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಮತ್ತೊಂದು ಕಡೆ ರಾಜ್ಯದಾದ್ಯಂತ ಕ್ರೇಜ್ ನೋಡ್ತಾ ಇದ್ದೀವಿ ನಾವು. ಎಲ್ಲ ಕಡೆ ತಮ್ಮ ನೆಚ್ಚಿನ ಸ್ಪರ್ಧಿಗಳ ಕಟೌಟ್ಸ್ಗಳನ್ನು, ಬ್ಯಾನರ್ಗಳನ್ನು ಹಾಕಿ ಘೋಷಣೆಗಳನ್ನು ಕೂಗಿ, ಕೆಲವೊಂದಿಷ್ಟು ಕಡೆಗಳಲ್ಲಂತೂ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ. ತೆಂಗಿನಕಾಯಿಗಳನ್ನು ಒಡೆದು ಹರಕೆಯನ್ನು ಕಟ್ಕೊಂಡಂಥವರು ಕೂಡ ಇದ್ದಾರೆ. ಅನ್ನ ಸಂತರ್ಪಣೆ ಮಾಡಲಾಗಿದೆ. ಈ ರೀತಿಯಾದಂಥ ಕ್ರೇಜ್ ಎವರ್ಗ್ರೀನ್ ಯಾವತ್ತಿಗೂ ಇರಲಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ಅನ್ನುವಂಥ ರೀತಿಯಲ್ಲಿ ಆಗಿದೆ.